ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಥರ್ಸ್ಡೇ ಆ್ಯಸ್ ಯೂಶುವಲ್ ಒಂದು ಕ್ರಿಸ್ಟಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಸಂಚಿಕೆಗಳು ಆಧಾರದ ಮೇಲೆ ನಡೀತಾ ಇದೆ. ಸೊ ಇವತ್ತು ನಾನು ಹೇಳುವಂತಹ ಕ್ರಿಸ್ಟಲ್ ಬಂದು ಕ್ಲಿಯರ್ ಕ್ವಾರ್ಟ್ಸ್ ಅಂತ ಈ ಕ್ರಿಸ್ಟಲ್. ಸೊ ಇಟ್ಸ್ ಅ ವೆರಿ ಪವರ್ಫುಲ್ ಕ್ರಿಸ್ಟಲ್, ಅಂದರೆ ಸ್ಫಟಿಕಮಣಿ ಅಂತಲೂ ಹೇಳ್ತಾರೆ, ಕ್ಲಿಯರ್ ಕ್ರಿಸ್ಟಲ್ ಅಂತಲೂ ಅಂತಾರೆ, ಅಥವಾ ರಾಕ್ ಕ್ರಿಸ್ಟಲ್ ಅಂತ ಕೂಡ ಅಂತಾರೆ. ಇದರ ಹೆಸರುಗಳು. ಸೊ ಇದರದ ಮಹತ್ವ ಏನು ಅಂತ ಹೇಳ್ತಾ ಹೋದರೆ, ಏನಕ್ಕೆ ಯೂಸ್ ಮಾಡಬೇಕು ಅಂದರೆ, ಯೂಶಲಿ ಎಲ್ಲರೂ ವೇರ್ ಮಾಡಿರ್ತಾರೆ ಟು ಅಬ್ಸಾರ್ಬ್ ದಿ ಹೀಟ್ ಅನ್ನೋದಕ್ಕೆ ಅಂತ ಅನ್ಕೋತಾರೆ. ಆ್ಯಕ್ಚುಲಿ ಏನು ಅಂದರೆ ಇಟ್ ಈಸ್ ಅಬ್ಸರ್ವಿಂಗ್ ದ ಹೀಟ್. ಆಮೇಲೆ ಇದು ಕ್ಲಿಯರ್ ಕೊಡ್ತಾ ಹೋಗುತ್ತೆ ಮೈಂಡ್ ಆ್ಯಂಡ್ ಬಾಡಿಯಲ್ಲಿ. ಸೊ ಯು ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಆನ್ ಯುವರ್ ವರ್ಕ್ ಅನ್ನೋ ರೀಸನ್ಗೆ ಯು ಕ್ಯಾನ್ ವೇರ್ ಇಟ್ ಆ್ಯಂಡ್ ಇಟ್ ವಿಲ್ ಇಂಪ್ರೂವ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ, ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಸ್ಟ್ರೆಂಥನ್ ದಿ ಇಮ್ಯೂನ್ ಸಿಸ್ಟಮ್ನ ಹೆಲ್ಪ್ ಮಾಡಲಿಕ್ಕೆ, ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ವರ್ಕ್ಸ್ ಎಸ್ ಆ್ಯಂಪ್ಲಿಫೈಯರ್. ಟ್ರಸ್ಟ್ ಮೀ, ಇಟ್ ವರ್ಕ್ಸ್ ಎಸ್ ಅನ್ ಆ್ಯಂಪ್ಲಿಫೈಯರ್. ಆ್ಯಂಡ್ ಇದು ಒಂದು ವೇರ್ ಮಾಡೋದ್ರಿಂದ ನೀವು ಒಂದು 2-3 ಬ್ರೇಸ್ಲೆಟ್ ಹಾಕ್ಕೊಂಡು ಇದನ್ನು ಹಾಕ್ಕೊಂಡ್ರೆ ಅದರಲ್ಲಿರುವಂಥ ಎನರ್ಜಿನ ಇದನ್ನು ಆ್ಯಂಪ್ಲಿಫೈ ಮಾಡುತ್ತೆ. ಆ್ಯಂಡ್ ಇವಾಗ ಎಷ್ಟೊಂದು ಜನರು 2-3 ಥರ ಬ್ರೇಸ್ಲೆಟ್ಸ್ನ ಯೂಸ್ ಮಾಡ್ತಾರೆ, ಮಿಕ್ಸ್ಡ್ ಬ್ರೇಸ್ಲೆಟ್ಸ್ನ. ಸೊ ಇದನ್ನು ಯಾವ ಕ್ರಿಸ್ಟಲ್ ಜೊತೆನಾದರೂ ಯೂಸ್ ಮಾಡ್ಬೋದು, ಬಿಕಾಸ್ ಇದು ಆ್ಯಂಪ್ಲಿಫೈಯರ್ ಎಫೆಕ್ಟ್, ಅಂದರೆ ಗುಣಾತ್ಮಕ ಒಂದು ವಿಷಯನ ಹೊಂದಿರೋದ್ರಿಂದ ಯು ಕ್ಯಾನ್ ಯೂಸ್ ಇಟ್. ಲೈಫಲ್ಲಿ ಬ್ಯಾಲೆನ್ಸ್ ಬೇಕು ಅಂದರೆ ಖಂಡಿತವಾಗೂ ಎಲ್ಲ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ. ಆ್ಯಂಡ್ ಇದು ಸಹಸ್ರಾರ ಚಕ್ರಕ್ಕೆ ಕರೆಕ್ಟ್ ಆಗಿರೋದ್ರಿಂದ, ವೈಟ್ ಇನ್ ಕಲರ್ ಇರೋದ್ರಿಂದ, ಸೊ ನಿಮ್ಮ ಸ್ಪಿರಿಚುವಲ್ ಗ್ರೋತ್ಗೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಯು ಕ್ಯಾನ್ ವೇರ್ ದಿಸ್, ಯು ಕ್ಯಾನ್ ವೇರ್ ಇಟ್. ಆ್ಯಂಡ್ ಕ್ಲೆನ್ಸಿಂಗ್ ಕೂಡ ವೆರಿ ಈಸಿ. ಸಾಲ್ಟ್ ವಾಟರಲ್ಲಿ ಕ್ಲೆನ್ಸ್ ಮಾಡ್ಬೋದು, ಅಥವಾ ಸೌಂಡ್ ಬೌಲಲ್ಲಿ ಕ್ಲೆನ್ಸ್ ಮಾಡ್ಬೋದು, ಇಲ್ಲ ಮೂನ್ ಲೈಟ್ನ ಅಲ್ಲಿ ಇಟ್ಟು ಕ್ಲೆನ್ಸ್ ಮಾಡ್ಬೋದು. ಆ್ಯಂಡ್ ಇಟ್ ಸೆಲ್ಫ್ ಆಕ್ಟ್ಸ್ ಎಸ್ ಎ ಕ್ಲೆನ್ಸಿಂಗ್ ಎನರ್ಜಿ ಆಗಿರೋದ್ರಿಂದ ಇಟ್ ಈಸ್ ಅ ಗುಡ್ ಆ್ಯಂಪ್ಲಿಫೈಯರ್ ಆಗಿರೋದ್ರಿಂದ ಸೊ ನೀವು ತಲೆನೇ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಸೊ ಯು ಕ್ಯಾನ್ ಯೂಸ್ ಇಟ್. ಜೀವನದಲ್ಲಿ ಆರಾಮಾಗಿ, ಕಾಮಾಗಿ, ಕೂಲಾಗಿ ಇರಬೇಕು ಅಂದರೆ ಈ ಬ್ರೇಸ್ಲೆಟ್ನ ಯೂಸ್ ಮಾಡಿ. ಕೇಸ್ ನಿಮಗೆ ಹಣ ಮ್ಯಾಗ್ನಿಫೈ ಆಗಬೇಕು, ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಮ್ಯಾಗ್ನಿಫೈ ಆಗಬೇಕು, ಆ್ಯಂಪ್ಲಿಫೈ ಆಗಬೇಕು ಅಂದರೆ ಯು ಕ್ಯಾನ್ ಪುಟ್ ದೆಮ್ ಇನ್ ಕ್ರಿಸ್ಟಲ್ ಫಾರ್ಮಲ್ಲಿ ಸಿಗುತ್ತಲ್ಲ, ರಾಕ್ ಫಾರ್ಮಲ್ಲಿ, ಅದನ್ನು ಯೂಸ್ ಮಾಡ್ಬೋದು. ಸೊ ಯು ಕ್ಯಾನ್ ಯೂಸ್ ಇಟ್. ಯಾವಾಗಲೂ ಹೇಳೋದು ಏನು ಅಂದರೆ, ಯಾವುದೇ ಬ್ರೇಸ್ಲೆಟ್ನ ಹಾಕೋಕ್ಕಿಂತ ಮುಂಚೆ ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ಳಿ. ಇಂಟೆನ್ಷನ್ನ ಸೆಟ್ ಮಾಡಿ, ಸೇ ಥ್ಯಾಂಕ್ ಯು ಟು ಯುವರ್ ಬ್ರೇಸ್ಲೆಟ್ ಆ್ಯಂಡ್ ವೇರ್ ಇಟ್. ಸೊ ಇಟ್ ವಿಲ್ ಗಿವ್ ಯು ಆಲ್ ದ ಎನರ್ಜೀಸ್, ಏನೇ ಎನರ್ಜೀಸ್ ಇರುತ್ತೋ, ಆ್ಯಂಡ್ ಯಾವ ಇಂಟೆನ್ಷನ್ಗೆ ನೀವು ಹಾಕೊಂಡಿರ್ತೀರೋ ಆ ಇಂಟೆನ್ಷನ್ಸ್ಗಳು ಸಕ್ರಿಯವಾಗಿ ಪೂರ್ಣಗೊಳ್ಳುತ್ತೆ. ಹಾಗೆ ಪ್ರತಿ ಸಲ ವೇರ್ ಮಾಡುವಾಗಲೂ ಸೇ ಥ್ಯಾಂಕ್ ಯು ಟು ಯುವರ್ ಆಲ್ ದ ಬ್ರೇಸ್ಲೆಟ್ಸ್. ಆ್ಯಂಡ್ ಈ ಬ್ರೇಸ್ಲೆಟ್ನ 2-3 ಬ್ರೇಸ್ಲೆಟ್ಗಳ ಜೊತೆನೂ ಹಾಕೋಬೋದು. ಸೊ ಇಟ್ ವಿಲ್ ಆ್ಯಂಪ್ಲಿಫೈ ದೇರ್ ಎನರ್ಜಿ. ಆ ಬ್ರೇಸ್ಲೆಟ್ಗಳ ಎನರ್ಜಿ ಕೂಡ ಆ್ಯಂಪ್ಲಿಫೈ ಮಾಡುತ್ತೆ. ಈ ವಾರ ಮತ್ತೊಂದು ಹೊಸ ಕ್ರಿಸ್ಟಲ್ ಜೊತೆಗೆ ಮತ್ತೆ ಭೇಟಿ ಆಗೋಣ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಸರ್ವೇ ಜನ ಸುಖಿನೋ ಭವಂತು. ಯೂನಿವರ್ಸಲ್ ಲವ್ ಯು. ಥ್ಯಾಂಕ್ ಯು ಸೊ ಮಚ್.